ಎಷ್ಟು ಚೆನ್ನಾಗಿದೆ ನೋಡಿ, ನೀರು ಎಷ್ಟು ಚೆನ್ನಾಗಿ ಬರ್ತಾ ಇದೆ. ವಾವ್, ನನಗೂ ಭಯ, ಸೈಡಲ್ಲಿ ಹಿಡ್ಕೊಳಕ್ಕೆ ಏನೂ ಇಲ್ಲ. ಇದು ಅನು ಪವಿತ್ರ, ಇದು ಎಂಟ್ರೆನ್ಸು. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಗೈಸ್, ನಾವು ಸ್ಕಿನ್ ಕೇರ್ ರೊಟೀನ್ ಮಾಡ್ಕೊತಾ ಇದ್ದೀವಿ. ನೈಟ್ ಬೀಚಿಗೆ ಬಂದ್ರಿ, ಲೈಕ್ ಬೀಚ್ ನೋಡೋಕ್ಕೆ ನನಗೆ ಟ್ರಿಪ್ಪಿಗೆ ಕಾಯ್ತಾ ಇದ್ದಿದ್ದು. ನಿಮಗೂ ಗಾಡಿ ಬಿಡ್ತೀನಿ, ನಂಗೆ ಬಿಡೋಣ. ಇಲ್ಲಿ ಹಿಂಗೆ ಮರ ಇದ್ದರೆ ಇಲ್ಲಿಂದ ಬುಡ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ಬುಡ ಇರುತ್ತೆ. ಬುಡ ಅದು ಎಂಡ್ಸ್ ನೋಡ್ತೀರಾ ನೀವು, ಹಿಂಗೆ ಪಾಯಿಂಟ್ ಬಂದಿದೆ ಅಲ್ಲ, ಇಲ್ಲೆಲ್ಲ ಪಾಯಿಂಟ್ ಅದೆಲ್ಲ ಬುಡ, ಅದು ಎಂಡ್ಸ್. ತಾನೇ ಸ್ಕಿನ್ ಕೇರ್ ಅಂದರೆ ಏನು ಗೊತ್ತಿಲ್ಲ, ಮೇಕಪ್ ಅಂದರೆ ಏನು ಗೊತ್ತಿಲ್ಲ, ಆಡ್ತವೆ. ರಾತ್ರಿ ಮೇಕಪ್ ಹಚ್ಕೊಂತ ಇದೆಯಾ? ಮೇಕಪ್ಪು ಹಾಯ್ ಗೈಸ್, ಇವತ್ತು ಕಾಲೇಜ್ ಟ್ರಿಪ್ ಇದೆ ನಮ್ಮದು. ಇಲ್ಲಿಗೆ ಏನು 1 hour. ಸೊ ಇದು ನಮ್ಮ ಫೈನಲ್ ಇಯರ್ ಲಾಸ್ಟ್ ಸೆಮ್ ಲಾಸ್ಟ್ ಟ್ರಿಪ್ಪು ಕಾಲೇಜಿಂದ. ಇದನ್ನ ಯಾವಾಗ ಒಂದು ಮೆಮೊರಿ ಆಗೆಲ್ಲ ಇಟ್ಕೊಂಡಿರ್ತೀವಿ. ಸೊ ಬಸ್ಸೆಲ್ಲ ಬಂದಿದೆ, ಇವಾಗ ಅವರೇನೋ ಪೂಜೆ ಮಾಡ್ತಾರೆ. ನಾವು ಇವಾಗ ಮೆಡಿಕಲ್ಗೆ ಹೋಗಿ ಎಸೆನ್ಷಿಯಲ್ಸ್ ಎಲ್ಲ ತೊಗೊಂಬಂದಿದ್ದೀವಿ. ಎಲ್ಲರೂ ಒಂದೊಂದೇ ಬ್ಯಾಗ್ ತಂದರೆ ಇಬ್ಬರು 3 ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಇದು ಇವತ್ತು ನಾಳೆ ನಾಡಿದ್ದು, ಆಲ್ಮೋಸ್ಟ್ ನಾವು ಇವಾಗ ಮಂಡೇ ಮಧ್ಯಾಹ್ನ ಬಿಡ್ತಾ ಇದ್ದೀವಿ. ಥರ್ಸ್ಡೇ ಬೆಳಗ್ಗೆ ಬರ್ತೀವಿ ತಾನೆ. ಥರ್ಸ್ಡೇ ಬೆಳಗ್ಗೆ ಅಷ್ಟರಲ್ಲಿ ಬರ್ತೀವಿ. ಸೊ ಏನೇನು ಇವತ್ತು ಇರುತ್ತೆ ಅಂದರೆ, ಹೋಗ್ತಾ ಇಲ್ಲಿ ಅದು ಒಂದು ಪೇಪರ್ ಇಂಡಸ್ಟ್ರಿ ಅಂತ ಇಂಡಸ್ಟ್ರಿಯಲ್ ವಿಸಿಟ್ ಒಂದು. ಸೊ ಓವರ್ ಆಲ್ ಏನಿದೆ ಅಂದರೆ 2 ಇಂಡಸ್ಟ್ರಿಯಲ್ ವಿಸಿಟ್ಟು, 3 ದೇವಸ್ಥಾನ, ಆಮೇಲೆ ಒಂದು ಬೀಚು, ಒಂದು ಅಪ್ಸರಕೊಂಡ, ಆಮೇಲೆ ಇನ್ನೊಂದೇನು ನಾನು ಇವಾಗ ಹೇಳೋಕ್ಕೆ ಬಿಡ್ತಾ ಇಲ್ಲ ತಾನೆ. ಇಲ್ಲ, ನಾನು ಹೇಳೋದು ಇಲ್ಲ, ನಾನು ನಿನ್ನ ರೇಗಿಸ್ತಾ ಇದ್ದೀನಿ. ಹೌದಾ? ಆಮೇಲೆ ಏನೇನೋ ಇದೆ. ಶೇಕ್ಸ್ ತಂದ ಇಲ್ಲ, ಇಬ್ಬರು ಎಷ್ಟು ಪ್ಯಾಕ್ ಮಾಡಿದ್ದೀವಿ ಅಂದರೆ ಪ್ರಾಡಕ್ಟ್ಸ್ ಅಂತೆ, ಮೇಕಪ್, ಸ್ಕಿನ್ ಕೇರು, ಬಟ್ಟೆ, ಆಮೇಲೆ ಮೆಡಿಸಿನ್ಸು ಎಲ್ಲ ಇಷ್ಟಿಷ್ಟು ತೂಸ್ಕೊಂಬಂದಿದ್ದೀವಿ ಒಂದೇ ದಿವಸದಲ್ಲಿ ಎಲ್ಲ ಆಗ್ಬಿಡೋದು. ಮತ್ತು ಟ್ರೆಕ್ಕಿಂಗ್ ಇದೆ. ಬ್ಯಾಗ್ ಯಾರು ತರ್ತಾರೆ? 6 ಕಿಲೋಮೀಟರ್ 6 ಅವರ್ ಟ್ರೆಕ್ಕಿಂಗ್ ಇದೆ ಅಂತೆ ನಮಗೆ. ಎಷ್ಟು ಕಿಲೋಮೀಟರ್ ಅನ್ನೋದು ಗೊತ್ತಿಲ್ಲ ಅಲ್ವಾ? 3 ಹೋಗೋಕ್ಕೆ 3 ಬರೋಕ್ಕೆ. ಬಟ್ ಮೇಲೆ 3 ಅವರ್ಸ್, ಅದು 3 ಕಿಲೋಮೀಟರ್ಸ್ ಅದು ಗೊತ್ತಿಲ್ಲ. ಸೊ ಏನೇನೋ ಇದೆ ಇವತ್ತು, ಏನೇನಿದೆ ಅಂತ ಇನ್ನೇನು ಅದ್ಯಾವುದೋ ಒಂದು ಮಠ ತೋರಿಸ್ತೀವಿ ನೋಡಿ. ಅಷ್ಟೇ, ಇನ್ನೊಂದು ಮಠ ಇದೆ. ನಾಳೆ ಬೆಳಗ್ಗೆ ಜೋಗ್ ಫಾಲ್ಸು, ಆಮೇಲೆ ಹೇಳ್ಬಿಡ್ತೀಯಾ? ಇಲ್ಲ, ಇದು ಡೇ 1. ಇವತ್ತಿಂದ ನಾಳೆ ಒಂದೇ ನಾವು. ಎಕೋ ಬೀಚು, ಅಪ್ಸರಕೊಂಡ ಬೋಟಿಂಗು, ಆಮೇಲೆ ಮ್ಯಾಂಗ್ರೋವ್ ಫಾರೆಸ್ಟು, ರಾತ್ರಿ ಮುರುಡೇಶ್ವರ. ಈ ಅಷ್ಟಕ್ಕೆ ವ್ಲಾಗ್ ಎಂಡ್ ಮಾಡ್ತೀನಿ. ಪಾರ್ಟ್ 2 ನೋಡೋಣ ಅಂತ. ಓಕೆನಾ? ಬಾಯ್, ಆಮೇಲೆ ಸಿಗೋಣ. ಸೊ ಎಲ್ಲರೂ ಬಂದಿದ್ದಾರೆ, ಟೀಚರ್ಸ್ ಎಲ್ಲನೂ ಇದ್ದಾರೆ, ಇಲ್ಲಿಯಾನೂ ಇದ್ದಾಳೆ. ಪೂಜೆ ನಡೀತಾ ಇದೆ. ಏನು ನಡೀತಾ ಇದೆ? ಗಾಡಿ ಪೂಜೆ, ಬಸ್ ಪೂಜೆ. ಹುಷಾರಾಗಿ ಬರೋಕ್ಕೆ. ಆಡಿ ಎಕ್ಸ್ಟ್ರೀಮ್ ಲೆವೆಲ್ ಡ್ಯಾನ್ಸ್ ಆಡಿ ಸಾಕಾಗಿ ಹೋಗ್ಬಿಟ್ಟೈತೆ. ಇಲ್ಲಿ ನಮ್ಮ ಬಸ್ಸು ಪೆಟ್ರೋಲ್ ಹಾಕಿಸ್ತವ್ರೆ. ಸೊ ನಾವು ಆಚೆ ಬಂದಿದ್ದೀವಿ ಇಲ್ಲಿ 5 ಮಿನಿಟ್ಸ್ಗೆ. ಸೊ ಇನ್ನೂ ಹೋಗಿಲ್ಲ, ಇನ್ನೂ ಫಸ್ಟ್ ಇಂಡಸ್ಟ್ರಿಗೂ ಕೂಡ ಹೋಗಿಲ್ಲ. ಥ್ಯಾಂಕ್ಸ್. ಇಲ್ಲಿ ಪವಿತ್ರ ಮಜ್ಜಿಗೆ ಕುಡಿತಿದ್ದೀವಿ. ನಾನು ಕುಡಿಯಲ್ಲ ಮಜ್ಜಿಗೆ. ಬ್ರೇಕ್ ಸ್ವಲ್ಪ ಇಷ್ಟೊತ್ತು ಡ್ಯಾನ್ಸ್ ಆಡಿ. ವಾಟರ್, ಹೆಲ್ದಿ ವಾಟರ್. ಹೈಡ್ರೇಟೆಡ್. ಹೈ ಗೈಸ್, ಇವಾಗ ಏನೋ ಸ್ನ್ಯಾಕ್ಸ್ ಕೊಡ್ತಾರೆ ಅಂತ, ಸ್ನ್ಯಾಕ್ಸ್ ಕೊಡ್ತಾ ಇದ್ದಾರೆ ಅಂತ ನಾವಿಲ್ಲಿ ಬಂದಿದ್ದೀವಿ. ಇಲ್ಲೆಲ್ಲ ಇದ್ದಾರೆ, ಇಲ್ಲೆಲ್ಲ ಟೀಚರ್ಸ್ ಇದ್ದಾರೆ. ಬಾ. ಸೊ ಎಲ್ಲೇ ಹೋಗ್ಬಿಟ್ಟೆ? ಏನದು? ಶ್ರೀ ಶನೇಶ್ವರ ಪುಣ್ಯ ಏನಿದು ಕ್ಷೇತ್ರ, ಪುಣ್ಯಕ್ಷೇತ್ರ. ಬಾಯಿ ಒಳ್ತಾನೆ ಇಲ್ಲ. ಇದರಲ್ಲಿ ಹಾಕ್ತೀನಿ. ಪಲಾವ್ ಮತ್ತು ಮೊಸರು ಬಜ್ಜಿ ಕೊಟ್ಟಿದ್ದಾರೆ. ಮಾತ್ರ ಟೈಮ್ 4 ಏನೋ ಆಗಿದೆ. ಸೊ ಇನ್ನು ನೆಕ್ಸ್ಟ್ ಇಂಡಸ್ಟ್ರಿಗೆ 1 hour ಇದೆ ಅಂತೆ. ತುಮಕೂರು ಹತ್ರ ಇದೀವಿ ಇವಾಗ. ಎಂತದಿಲ್ಲ, ಅವ್ರ ಗಂಡನ ಮನೆ ಊರು ನುಲಿತವಳೆ. ಇಲ್ಲಿ ಇಷ್ಟವಳೆ. ಎಲ್ಲರೂ ಬರ್ಬೇಕಂತ ಅವ್ರ ಮನೆಗೆ. ನಂಗೆ ಬೇಕಿರೋರು ಬನ್ನಿ.
ಬಂದು ಏನ್ ಮಾಡೋಣ ಅಂತ ಕೇಳ್ತಾರೆ. ಯಾರು ಬರಲ್ಲ ಕಣೆ, ಬನ್ರಿ ಅಂತ ಒಂದು ಮಾತಲ್ಲಿ ಹೇಳು. ಆಯ್ತು ಬನ್ನಿ ನಮ್ಮ ಊರಿಗೆ. ಕಮೆಂಟ್ಸ್ ಏನಿರುತ್ತೆ ಹೇಳು, ನಾವು ಬಂದು ಏನ್ ಮಾಡೋಣ ನಿನ್ ಗಂಡ ಏನು ಅಂತ ಅಂತಾರೆ. ಸೊ ಇವಾಗ ಇಲ್ಲೇ ಹೋಟೆಲ್ ಇದೆ, ಹೋಗಿ ಟೀ ಕಾಫಿ ಕುಡ್ಕೊಳ್ಳೋರು ಹೋಗ್ರಿ ಅಂತ ಹೇಳಿದ್ದಾರೆ. ಸೊ ಹೋಗ್ತಾ ಇದ್ದೀವಿ. ಫ್ಯಾನ್ ಇದು ಅನ್ನೋದು ಫ್ಯಾನ್, ಇದು ನಂದು ಗ್ರೀನ್ ಕಲರ್ ಫ್ಯಾನ್, ಅನ್ನೋದು ಈ ಕಲರ್ ಫ್ಯಾನ್. ಬಾರಿ ನಿಂಗೆ ಜ್ಯೂಸ್ ಆದ್ರೂ ಕೇಳೋಣ. ಅಲ್ಲೇ ಇಸ್ಕೊಳ್ತೀನಿ ಕುಡಿಯೋಣ. ಸೊ ಗೈಸ್ ಇವಾಗ ನಾವು ಇಲ್ಲಿ ಪೇಪರ್ ಇಂಡಸ್ಟ್ರಿ ಅಂತೆ ಸೊ ಬಂದಿದ್ದೀವಿ. ಇಬ್ಬರು ಸ್ವಲ್ಪ ಟಚಪ್ ಮಾಡ್ಕೊಂಡಿದ್ದೀವಿ ಅಷ್ಟೇ, ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಹೋದ್ಮೇಲೆ ಹೇಗಿರುತ್ತೆ ಏನು ಎಲ್ಲ ತೋರಿಸ್ತೀನಿ. ಸೊ ಗೈಸ್ ಡ್ರೆಸ್ ಚೇಂಜ್ ಮಾಡಿ ಇವಾಗ ಚಿತ್ರದುರ್ಗದಲ್ಲಿ ಒಂದು ಮುರುಗೇಶ್ವರ ಸೊ ಮಠಕ್ಕೆ ಬಂದಿದ್ದೀವಿ. ಇಲ್ಲೆಲ್ಲರೂ ಡ್ರೆಸ್ ಚೇಂಜ್ ಎಲ್ಲ ಮಾಡ್ತಾಯಿದ್ದೀವಿ, ಮುಗಿಸ್ತಾ ಇದ್ದೀವಿ. ಮುಖ ಎಲ್ಲ ತೊಳ್ಕೊಂಡಾಯಿತು, ಮೇಕಪ್ ಎಲ್ಲ ಹೋಗಿ ಇವಾಗ ಹೋಗಿ ಊಟ ಮಾಡ್ಕೊಂಡು ಸ್ಕಿನ್ ಕೇರ್ ಮಾಡ್ಕೊಂಡು ಮಲ್ಕೊಳ್ಳೋಣ ಅಷ್ಟೇ ಗೈಸ್. ಸೊ ಗೈಸ್ ನಾವು ಸ್ಕಿನ್ ಕೇರ್ ರೊಟೀನ್ ಮಾಡ್ಕೊತಾ ಇದ್ದೀವಿ. ನೈಟ್ಗೆ ಹೋಗಿ ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ಕಿನ್ ಕೇರ್ ರೊಟೀನ್ ಅದಾದಮೇಲೆ ಇವಾಗ ಊಟಕ್ಕೆ ಹೋಗಬೇಕು ಅನಿಸುತ್ತೆ. ಸೊ ಹೋಗೋಣ. ಬಂದಿರೋದು ನಾವು ಮಠ. ಅವರು ಯಾರು ಕಟ್ಟಿದ್ದು ಅಂತೆಲ್ಲ ಇನ್ಫಾರ್ಮೇಷನ್ ಎಲ್ಲ ಹೇಳಿದ್ರು ಒಳಗೆ ಹೋಗೋಕ್ಕಿಂತ ಮುಂಚೆ, ನಮಗೆ ಕೇಳಿಸಿಲ್ಲ. ಬಟ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಟು ಮೈ ಬ್ಲಾಗ್ ಬಟ್ ಚಾನಲ್ ಇವ್ರದ್ದು. ನಾನು ಲಾಸ್ಟ್ ಬ್ಲಾಗ್ ಮಾಡಿರೋದು ಅಕ್ಕಂದು ಇದು ಕಡಲೆಕಾಯಿ ಪಾರ್ಸಲ್ಲಿ 2024 ಈಗ ಮತ್ತೆ ಮಾಡ್ತಾ ಇದ್ದೀವಿ. ಇವತ್ತು ನಾವು ಇದು ಯಾವುದು ಪ್ಲೇಸು ಚಾಲು? ಇದು ಯಾವ ಪ್ಲೇಸ್ ಚಾಲು? ಇದು ಯಾವ ಪ್ಲೇಸ್? ಮಠ ಸಮಥಿಂಗ್ ಮುರುಘಾ ಮಠ. ಮುರುಘಾದು ಅದು ದೇವರ ಅಶಿ ಅಂದ್ರೆ ಮುರುಘ. ನಂಗೆ ಗೊತ್ತಿಲ್ಲ ಕಣೋ ಮಠ. ಯಾವುದೋ ಒಂದು ಮಠ. ಊಟ ಮಾಡಕ್ಕೆ ಬಂದಿದ್ದೀವಿ. ಊಟ ಮಾಡಿಕೊಂಡು ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಅಲ್ಲ, ತಿಂದಾದ್ಮೇಲೆ ಡೆಸ್ಟಿನೇಷನ್ ಬೀಚ್. ಬೆಳಗ್ಗೆ ಹೋಗಿ ಸೇರ್ಕೊಂಡು ಶಿವಮೊಗ್ಗ ಅನ್ಕೊಂಡೆ. ಓಕೆ ಇಟ್ಸ್ ಫೈನ್. ಓಕೆ ಫೋನ್ ಬೇರೆ ನಿಮ್ಮ ಹತ್ರ ಇದೆ. ಫೋನ್ ಓನರ್ ಎಲ್ಲವ್ರೆ? ಫೋನ್ ಓನರ್ ನಲ್ಲಿದೆಯಾ ಹೇಳ್ತೀಯ ಮನು? ಕುಸುಮಾಕ ಯು ಕ್ಯಾನ್ ಡೂ ಇಟ್. ಎಸ್ 5 ಥಿಂಗ್ಸ್ ಹೇಳು. ಗೊತ್ತಿಲ್ಲ, ಆಮೇಲೆ ಹೇಳ್ತೀನಿ. ಬೆಳಕು ಇದೆ ಮಠ. ಇದು ಎಂಟ್ರೆನ್ಸು. ಸೊ ಇದು ಎಂಟ್ರೆನ್ಸು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಲೈಕ್ ಏನೋ ಡಿಫ್ರೆಂಟ್ ಆಗಿದೆ. ಅನು ಅಲ್ಲಿ ಫುಟ್ಬಾಲ್. ಅನು ತಿರ್ಗೋ ಅಲ್ಲಿ ಗೈಸ್ ಜಿಂಕೆ ಮರಿನಾ ಇದೆ. ನಾನು ಕಾಣಿಸ್ತಾ ಇದ್ದೀನಿ. ಊಟ ನಿಜ ಹೇಳಬೇಕು ಅಂದರೆ ಚೆನ್ನಾಗಿತ್ತು ಇಲ್ಲಿನ ಊಟ. ಲೈಕ್ ಅನ್ನ ಸಾರು ಅಷ್ಟೇ, ಬಟ್ ಚೆನ್ನಾಗಿತ್ತು ನೈಟ್ಗೆ. ಆಮೇಲೆ ಇವಾಗ ನಾವು ನೈಟ್ ಫುಲ್ಲು ಟ್ರಾವೆಲ್ ಮಾಡಿಕೊಂಡು ಬೆಳಗ್ಗೆ 4 o'clock ಅಷ್ಟರಲ್ಲಿ ಜೋಗ್ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಂತೆ. ಸೊ ನೋಡೋಣ. ಫುಲ್ ಆಯಿಲಿ ಇರೋದು, ಸೀರಮ್ಮು, ಟೋನರು, ಮಾಯ್ಶ್ಚರೈಸರು ಎಲ್ಲ ಹಾಕ್ಕೊಂಡು. ಸೊ ಇವಾಗ ಯಾವುದೋ ಒಂದು ರೂಮ್ ಕರ್ಕೊಂಡ್ಬಂದ್ಬಿಟ್ಟು 2nd year 3rd years ಹುಡುಗಿರ್ನೆಲ್ಲ ಒಂದು ರೂಮಲ್ಲಿ ಹಾಕೋರೆ. ಎಲ್ಲ ಮಲ್ಕೊಂತ ಇದ್ದೀವಿ. ಇದು ನಮ್ಮದು ರೂಮು. We can show you guys. This is our room. ಸೊ ಇನ್ನೊಂದು 2 hours ಮಲಗಿ ಎದ್ದೊಳ್ಬೇಕು. ಬೆಳಿಗ್ಗೆ 7 o'clock ಆಗಿದೆ. ಸೊ ಇದು ವ್ಯೂ ನಮ್ಮ ರೂಮ್ ಮುಂದೆನೇ. ಲೈಕ್
ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಬೇಕು. ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಆಯ್ ಮಾಡು ಮೌರಿ ಫುಲ್ ರೆಡಿ. ನಂತರನೇ ಅವಳೆ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಇಡ್ಲಿ ವಡೆ ಮತ್ತು ಕೇಸರಿ ಬಾತು. ವಡೆ ತಿಂತಾಳೆ ಅಂತ ಬ್ರೇಕ್ಫಾಸ್ಟ್ ಆಗಿದೆ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲಿ ಮಾಡಿದ್ದು ಅಂತ ಹೇಳಿ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ದು ನಾವು ಅಲ್ಲಿ. ಸೊ ಬ್ರೇಕ್ಫಾಸ್ಟ್ ಮಾಡಾಯಿತು. ಹೋಗಿ ಬೇಗ ಬೇಗ ರೆಡಿ ಆಗಬೇಕು. ನಾವಿಬ್ಬರು ಗೆಟ್ ರೆಡಿ ವಿತ್ ನೀವು ಬೇರೆ ಮಾಡೋಣ ಅಂತ ಇದ್ದೀವಿ. ಅಲ್ಲಿ ನೋಡಿದ್ರೆ ಎಲ್ಲರೂ ಆಲ್ರೆಡಿ ಬಸ್ ಹತ್ತಾ ಇದ್ದಾರೆ. ಟೆನ್ಷನ್ ಆಗ್ತಾಯಿದೆ ಎಕ್ಸ್ಟ್ರೀಮ್ ಲೆವೆಲು. ನಂದು ಬೇರೆ ಹೈಲೈಟರ್ ಚಲ್ಲೋಗಿ ಎಲ್ಲ ಕಡೆ ಓಪನ್ ಆಗಿಬಿಟ್ಟಿದೆ. ಸೊ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಒಂದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅದು ಇಲ್ಲಿದ್ದಾಳೆ. ಸೊ ಲೆಟ್ಸ್ ಗೋ. ಇವಾಗ ನಾವು ಜೋಗ್ ಫಾಲ್ಸಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದು. ಜೋಗ್ ಫಾಲ್ಸಲ್ಲಿ ಹಿಂದೆ ವ್ಯೂ ಪಾಯಿಂಟ್ ಕರ್ಕೊಂಡು ಹೋಗ್ತಿದ್ದಾರೆ. ಇನ್ನು ಮುಂಗಾರು ಮಳೆ ಕ್ಲೈಮ್ಯಾಕ್ಸ್ ಸೀನಲ್ಲಿ ಇರೋದಂತೆ ವ್ಯೂ ಪಾಯಿಂಟು. ಸೊ ಅದನ್ನು ನೋಡೋಕೆ ಹೋಗ್ತಾ ಇದ್ದಾರೆ. ಮತ್ತು ನಾನು ಟ್ವಿನ್ನಿಂಗ್ ಇಬ್ಬರು ಸೇಮ್ ಫ್ರಾಕ್ ಹಾಕ್ಕೊಂಡಿದ್ದೀವಿ. ಇದೆ ಜೋಗ್ ಫಾಲ್ಸ್. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಝೂಮ್ ಮಾಡ್ತೀನಿ. ಸೊ ಎಷ್ಟು ಚೆನ್ನಾಗಿದೆ ನೋಡಿ, ನೀರು ಎಷ್ಟು ಚೆನ್ನಾಗಿ ಬರ್ತಾಯಿದೆ. ವಾವ್, ಲುಕ್ಸ್ ಅಮೇಝಿಂಗ್. ಬಿಸಿಲಿಗೆ ಯಾವಾಗಲೂ ಜ್ಯೂಸ್ ತೊಗೊತಾನೆ ಇರ್ತೀವಿ. ಇವಾಗ ನಿಮಗೆ ಒಂದು ತೋರಿಸ್ತೀನಿ. ಕುತುಬ್ ಮಿನಾರ್. ಇಲ್ಲಿ ಕುತುಬ್ ಮಿನಾರ್ ಇಲ್ಲೇ ಕರ್ಕೊ ಬಂದಿರ್ಸಿದವರ ಕುತುಬ್ ಮಿನಾರ್ ನೋಡಿದ್ರೆ ನೋಡ್ಬಿಟ್ಲು. ಅಯ್ಯೋ ಏನದು. ಆಮೇಲೆ ಅವರು ಕಮೆಂಟ್ ಹಾಕ್ತಾರೆ, ನಿಮ್ಮ ಫ್ರೆಂಡ್ ಇನ್ನೊಂದು ವಾಲೆ ಎಲ್ಲಿ ವಾಲೆ ಕಳೆದೋಯ್ತು, ವಾಲೆ ಬಿದ್ದೋಯ್ತು. ಅದನ್ನು ಬಿಚ್ತಾ ಇಲ್ಲ ನೋಡು ನೀನು. ಹೋಗೇ ಬಿಚ್ಚಲ್ಲ ನಾನು. ನಮಗೆ ಆಗ್ತಾ ಇಲ್ಲ ಟ್ರಿಪ್ಪು. ನಮಗೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನೇನೋ ಆಗೋಗಿ ನಮ್ಮಿಬ್ರಿಗೆ ಇವಾಗ ಮನೆಗೆ ಹೋಗ್ಬೇಕು. ಈ ಫ್ಯಾನ್ ಆಫ್ ಆಗ್ತಾ ಇಲ್ಲ. ಆ ಫ್ಯಾನು ಆಫ್ ಆಗ್ತಾ ಇಲ್ಲ, ಆನ್ ಆಗ್ಬಿಟ್ಟೈತೆ. ಅವರೆಲ್ಲ ಎಲ್ಲೋಯ್ತವ್ರು ನೋಡ್ತಿದ್ದೀವಿ. ಅವರೆಲ್ಲವ್ರು ನಮ್ಮದೇ ಬಾಳು. ಇವಾಗ ನೋಡಿ ನಿಮಗೂ ಗಾಡಿ ಬಿಡ್ತೀನಿ. ನಂಗೆ ಬಿಡೋಣ. ಸ್ಲೋ ಆಗೋಯ್ತೆ. ಏನಂದರೆ ಚಾರ್ಜ್ ಇಲ್ಲ ಫ್ಯಾನಲ್ಲಿ. ಇಲ್ಲಿ ಏನೇನೋ ಮೇಕಪ್ ಎಲ್ಲ ಮೇಕಪ್ ನಮ್ಮಿಬ್ಬರು ಮೇಕಪ್ ಹೋಗ್ಬಿಟ್ಟೈತೆ. ಏನು ಮಾಡ್ತಾ ಇದೀವೋ ಜೀವನದಲ್ಲಿ. ಬೆಳಗ್ಗೆಯಿಂದ ಎಲ್ಲೆಲ್ಲಿ ಹೋದ್ರಿ ಅಂತಾನೂ ಮರ್ತೋಗಿದ್ದೀವಿ. ಮಧ್ಯದ್ದು ದೇವಸ್ಥಾನ ಅದಾದ್ಮೇಲೆ ಇದ್ರ ಮಧ್ಯ ಜೋಗ್ ಫಾಲ್ಸು. ಅವಾಗಿಂದ ಇಬ್ರಿಗೂ ನೆನಪೈತೆ. ನಮ್ಮಮ್ಮ ಕೇಳ್ತಾರೆ ವಿಡಿಯೋ ಕಾಲಲ್ಲಿ, ಮಧ್ಯದಲ್ಲಿ ಎಲ್ಲೋಗಿದ್ರಿ, ಬಾಯಿಗೆ ಬರ್ತಿಲ್ಲ ಜೋಗ್ ಫಾಲ್ಸ್ಗೆ ಹೋಗಿದ್ವಿ ಅಂತ. ಇವಾಗ ಮ್ಯಾಂಗ್ರೂವ್ ಫಾರೆಸ್ಟ್ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾರೆ. ನನ್ನ ಗಾಗಲ್ಸ್ನ ಒರೆಸ್ಕೊಳಕ್ಕೆ. ಮ್ಯಾಂಗ್ರೂವ್ ಫಾರೆಸ್ಟಲ್ಲಿ ಫಾರೆಸ್ಟ್ ಯಾಕೆ ತೋರಿಸ್ತಾರೆ ನಮಗೆ? ನೀನು ಕಾಡು ಜನ ಅಲ್ವಾ, ಅದಕ್ಕೆ ಬಾ. ಸೊ ಮ್ಯಾಂಗ್ರೂವ್ ಫಾರೆಸ್ಟಲ್ಲಿ ರೂಟ್ಸ್ ಎಲ್ಲ ಕಾಣಿಸುತ್ತಂತೆ ಟ್ರೀದು. ನಂಗೆ ಗೊತ್ತಿರಲಿಲ್ಲ. ಅಲ್ಲಿ ನೋಡು, ಅದೇನಾ ರೂಟ್ಸು? ಇದೆಲ್ಲ ದಪ್ಪ ರೂಟ್ಸ್ ಬರುತ್ತೆ ಮ್ಯಾಂಗ್ರೂವ್ ಫಾರೆಸ್ಟ್. ಎಲ್ಲಿ ಇದು ಮ್ಯಾಂಗ್ರೂವ್ ಫಾರೆಸ್ಟ್ ತರ ಇದೆಯಾ? ಮುಂದೆ ಟ್ರೀ ಇನ್ನೂ ದೊಡ್ಡದಾಗಿರುತ್ತಪ್ಪ. ನಿಮಗೆ ಲಾಲ್ಬಾಗಲ್ಲೇ ಇಷ್ಟ ಲಾಲ್ಬಾಗು ಬ್ಯೂಗಲ್ ರಕಲೆ ಐತೆ. ಬಂದ್ಬಿಟ್ರು ಮ್ಯಾಂಗ್ರೂವ್ ಫಾರೆಸ್ಟ್ ಅನ್ಕೊಂಡು. ಇಲ್ಲ ಮುಂದೆ ಇರುತ್ತೆ ಅನ್ನೋ ಓಪ್ಸ್ ಮೇಲೆ ನಾವು. ಸೊ ಎಷ್ಟೊಂದು ಜನ ಬಂದ್ಬಿಟ್ಟು ಕಾಲ್ ಚಪ್ಪಲಿ ಒಳಗಡೆ ಕಲ್ ಸೇರ್ಕೊಂಡ್ಬಿಟ್ಟಿರ್ರಿ. ಚಪ್ಪಲಿ ಒಳಗಡೆ ಕಲ್ ಸೇರ್ಕೊಂಡ್ಬಿಟ್ಟು. ಸೊ ಈ ಫ್ಯಾನ್ ಗಾಡಿ ಬೀಸ್ತೆಲ್ಲ ಓಡ್ತೈತೆ. ಹೌದಾ? ಸ್ಲೋ ಆಗೈತೆ. ಅದು ಆಫ್ ಪೇ ಆಗ್ತಾ ಇಲ್ಲ. ನಿಜ ಈ ಟ್ರಿಪ್ ಇಷ್ಟ ಐತಲ್ಲ. ನಾನು ಮನೆಗೆ ಹೋಗ್ಬೇಕು ಅನ್ನೋದ್ಬಿಟ್ಟು ಏನೋ ಅನ್ನಿಸ್ತಾ ಇಲ್ಲ ನನಗೆ. ಬಟ್ ಓಕೆ, ಬೇಡ. ಈ ಟ್ರಿಪ್ ತಿರ್ಗಾ ಬರೋಲ್ಲ ಅಲ್ವಾ. ಲಾಸ್ಟ್ ಇಯರ್ ಒಂದು ಸತಿ ಹೋಗ್ಬಿಟ್ಟೆಲ್ಲ ಮುಗಿಸ್ಕೊಂಡು ಬಂದ್ಬಿಡೋಣ. ಮಧ್ಯದಲ್ಲಿ ನಾನು ಇನ್ನೊಂದು ಐಸ್ ಕ್ರೀಮ್ ತಿಂದೆ, ಅದನ್ನು ನಾನು ನಿಮಗೆ ತೋರಿಸಿಲ್ಲ. ಊಟ ಕೂಡ ಈ ಬಿಸಿಲಿಗೆ ಸೇರ್ತಾ ಇಲ್ಲ. ಸೊ
ಆಮೇಲೆ ಸಿಗೋಣ, ತೋರಿಸ್ತೀನಿ ನಿಮಗೆ ಮ್ಯಾಂಗ್ರೋವ್ ಫಾರೆಸ್ಟ್. ನಾನು ವ್ಲಾಗ್ ಮಾಡಿದ್ರೆ ಬಾರೆ ಅಂದ್ಬಿಟ್ಲು. ಇದು ಈ ಥರ ಇರುತ್ತೆ ರೂಟ್ಸ್ ಮ್ಯಾಂಗ್ರೋವ್ ಫಾರೆಸ್ಟ್. ಇದೇ ನಮ್ಮ ಮ್ಯಾಂಗ್ರೋವ್ ಫಾರೆಸ್ಟು ರೂಟ್ಸ ಇದು. ಮಳೆ ನೀನು ಕೆಳಗೆ ಬೀಳೋದು ಚುಚ್ಕೊಂಡು ಸಾಕೋಗ್ಬಿಡ್ತೀನಿ. ನಾನು ಝೂಮ್ ಆಗ್ತೀನಿ ರೀ ಗೈಸ್. ನನ್ನ ಹತ್ರ ಸ್ಯಾಮ್ಸಂಗ್ ಐತೆ. ಎಲ್ಲೋ ಐತೆ ಕ್ರೇಬು, ಅದೇನಾ ಕಣ್ಣಿಗೆ ಕಾಣಿಸಲ್ಲ. ನಾನು ಸ್ಪೆಕ್ಸ್ ಹಾಕೊಂಡು ನೋಡೋಣ ಬಾ. ಸೊ ಗೈಸ್ ಇದೆ ಮ್ಯಾಂಗ್ರೋವ್ ಫಾರೆಸ್ಟ್, ನೋಡ್ಬೋದು ನೀವು. ಅಯ್ಯೋ ಸಾರಿ, ಝೂಮ್ ಮಾಡಿಬಿಟ್ಟಿದ್ದೀನಿ. ಬಿಡಿ ಕಾಣಿಸ್ತಾ ಇಲ್ಲ ಅವಳೇನೋ. ಒಂದು 50 ಪ್ರೀ ವೆಡ್ಡಿಂಗ್ ನಡೀತೈತೆ ನೋಡೋಕ್ಕಾಯ್ತಲ್ಲ ನಮ್ಮ ಕೈಯಲ್ಲಿ ಪೋಸ್ಗಳು. ಸೊ ಇಲ್ಲಿ ನಮ್ಮದು ಆಗುತ್ತೆ. ಇಲ್ಲಿ ಹಿಂಗೆ ಮರ ಇದ್ದರೆ ಇಲ್ಲಿಂದ ಬುಡ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ಬುಡ ಇರುತ್ತೆ. ಬುಡ ಅದು ಎಂಡ್ಸ್ ನೋಡ್ತೀರಾ ನೀವು, ಹಿಂಗೆ ಪಾಯಿಂಟ್ ಬಂದಿದೆಯಲ್ಲ, ಇಲ್ಲೆಲ್ಲ ಪಾಯಿಂಟ್ ಅದೆಲ್ಲ ಬುಡ, ಅದು ಎಂಡ್ಸ್. ನನ್ನ ವ್ಲಾಗ್ ನೋಡಿ ಎಲ್ಲರೂ ಖುಷಿಯಾಗಿ ಬಾಳಿ. ಏನಂತ ಇವ್ರಿಗೆ ನನಗೆ ನಡೆಯೋಕ್ಕೆ ಆಯ್ತಾ ಇಲ್ಲ. ಅವಳಿಗೂ ಭಯ, ನನಗೂ ಭಯ. ಸೈಡಲ್ಲಿ ಹಿಡ್ಕೊಳಕ್ಕೆ ಏನೂ ಇಲ್ಲ. ಅಮ್ಮ ಗೈಸ್, ಮ್ಯಾಂಗ್ರೋವ್ ಫಾರೆಸ್ಟ್ ನೋಡ್ಕೊಂಬಿಟ್ರಿ. ಅಲ್ಲೆಲ್ಲ ನಮ್ಮ ಕ್ಲಾಸವರೆಲ್ಲ ಅವರೇ, ನಮ್ಮ ಟೀಚರ್ಸ್ ಎಲ್ಲ ಅಲ್ಲಿ. ಈ ದಾರಿಯಲ್ಲಿ ನಡ್ಕೊಂಬರೋಷ್ಟ್ರಲ್ಲಿ ಜೀವ ಹೋಗ್ಬಿಡ್ತು. ನಾವಿಬ್ಬರು ಕೆಳಗಡೆನೇ ನೋಡ್ಕೊಂಡು ನಡೆದ್ರಿ. ಸುತ್ತಮುತ್ತ ಏನೈತೆ ಅಂತಲೂ ನೋಡಿಲ್ಲ. ಇಲ್ಲಿ ಯಾನು ಇದ್ದಾಳೆ. ಎಕ್ಸ್ಟ್ರೀಮ್ ಭಯ ಬೇಕಾ. ಇವಾಗ ಏನಂದರೆ ಇಲ್ಲಿನೇ ಐತೆ. ಇಲ್ಲಿಂದ ನಾವೇನೋ ನಾನು ಫುಲ್ ಚಪ್ಪಲಿ ಎಲ್ಲ ಬಿಟ್ಬಿಟ್ಟು ಮೇಲೆಲ್ಲ ಕಾಲೆಲ್ಲ ಇಟ್ಕೊಳಕ್ಕೆ ರೆಡಿ ಆಗಿದ್ರೆ ನೋಡಿದ್ರೆ 5 ನಿಮಿಷ ಕರ್ಕೊಂಬಂದ್ಬಿಟ್ರು ಬೀಚ್ಗೆ. ಇವಾಗ ಬೀಚ್ಗೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ಸಾಕಾಗಿ ಹೋಗೈತೆ. ಒಂದು ದಿವಸಕ್ಕೆ ತೋರಿಸ್ಲೇಬೇಡ, 5-6 ಕಡೆ ಗೈಸ್. ನಿಮಗೆ ಸ್ಟಾರ್ ಫಿಶ್ ಕಡೆ ಇರೋದು ನೋಡಿದ್ದೀರಾ? ಅಲ್ಲಿ ಕಾಣಿಸ್ತಾ ಇದೆಯಾ, ಕಾಣಿಸ್ತಾ ಇಲ್ಲ ನಿಮಗೆ, ನಂಗೆ ಗೊತ್ತಿಲ್ಲ. ಸ್ಟಾರ್ ಫಿಶ್. ಸೊ ಇವಾಗ ಬೀಚ್ಗೆ ಹೋಗ್ತಾಯಿದ್ದೀವಿ. ಇದು ಬಂದು ಎಕೋ ಬೀಚ್ ತಾನೆ. ಎಕೋ ಬೀಚಲ್ಲಿ ಹೋಗ್ಬಿಟ್ಟು ಒಂದೇ ಒಂದು ರೀಲ್ ಮಾಡೋದು. ರೀಲೆಲ್ಲ ಮಾಡಲ್ಲ, ಒಂದೇ ಒಂದು ರೀಲ್ ಮಾಡಿಬಿಟ್ಟು 1-5 ಫೋಟೋಸ್ ತೊಗೊಂಬಿಟ್ಟು ಆಟ ಆಡ್ಬಿಟ್ಟು ಹೋಗ್ಬಿಟ್ಟು ರೂಮಲ್ಲಿ ದಬಾಕೊಂಬಿಡೋದು. ಸೊ ಅದಕ್ಕೆಲ್ಲ ಬಟ್ಟೆ ಎಲ್ಲ ಇಟ್ಕೊಂಡ್ರಿ ಅಷ್ಟೇ. ಬೀಚಿಗೆ ಬಂದ್ರಿ. ಲೈಕ್ ಬೀಚ್ ನೋಡೋಕ್ಕೆ ನನಗೆ ಟ್ರಿಪ್ಪಿಗೆ ಕಾಯ್ತಾ ಇದ್ದಿದ್ದು. ಲುಕ್ ಅಟ್ ಎಷ್ಟು ಚೆನ್ನಾಗಿದೆ. ಲೈಕ್ ಬೀಚು ಮುಗಿಯೋದೇ ಇಲ್ಲ, ಕ್ಲೀನಾಗಿದೆ ಬೀಚು, ಸಖತ್ತಾಗಿದೆ. ಇಲ್ಲೆಲ್ಲ ವಾಲಿಬಾಲ್ ಎಲ್ಲ ಆಡ್ತಾಯಿದ್ರು. ವಾಲಿಬಾಲ ಥ್ರೋ ಬಾಲ ಸಮಥಿಂಗ್ ದೇ ಆರ್ ಪ್ಲೇಯಿಂಗ್. ಸೊ ಬನ್ನಿ ನಾವು ಹೋಗಿ ಜಾಯ್ನ್ ಆಗೋಣ. ಇದೊಂದೇ ಖುಷಿ. ಸಖತ್ತಾಗೋಯ್ತು ಈ ಬೀಚು. ಏನು ಚೆನ್ನಾಗಿದೆ ಗೊತ್ತಾ. 2000 years later. ನಾವು ಚೇಂಜ್ ಆಫ್ ಪ್ಲ್ಯಾನ್ಸ್ ಮಾಡಿ ಸ್ವಲ್ಪ ಆಟಾಡಿದ ತಕ್ಷಣ ನಮ್ಮ ವೈಟ್ ಫ್ರಾಕ್ ಆಗಿರೋದ್ರಿಂದ ಟ್ರಾನ್ಸ್ಪರೆಂಟ್ ಆಗಿತ್ತು ಅಂತ ತಿರ್ಗಾ ನಾವು ತಂದಿದ್ದು ಡ್ರೆಸ್ನ ಹಾಕೊಂಡ್ಬಿಟ್ಟಿದ್ದೀವಿ. ನಮ್ಮ ಹತ್ರ ಡ್ರೆಸ್ ಇಲ್ಲ. ಸೊ ಡ್ರೆಸ್ನ ಪರ್ಚೇಸ್ ಮಾಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಮುಗಲಿ ಬಯಲೆಲ್ಲ ಮಣ್ಣೋಗ್ಬಿಟ್ಟಿದೆ. ಹಾಗಾಗಿ ಸ್ನಾನ ಮಾಡಿ ನಾವು ಬೀಚಿಂದ ಬಂದು ನೋಡ್ರಿ ಅದೇ ಬಟ್ಟೆ ತೊಗೊಂಡು ಅದೇನು ಮಾಡಿದ್ರು ಅಂತ ಅಷ್ಟೇ ಫ್ರೈಡ್ ರೈಸ್ ತಿನ್ಕೊಂಡು ಹೋಗ್ತಾಯಿದ್ದೀವಿ. ಅದು ತಿರ್ಗಾ ಶೂಟ್ ಮಾಡಿರಲಿಲ್ಲ. ಹಂಗೆ ಚೆನ್ನಾಗಿದೆ. ಬೇಡ. ಇದು ನಮ್ಮ ರೂಮು. ಇದು ಅನುಷಾ, ಪವಿತ್ರ.